ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಅವರ ಮನೆಯಲ್ಲಿ ಗೃಹ ಪ್ರವೇಶ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಅಲ್ಲಿಂದ ಅವರು ಕರೆದಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸುವ ಪ್ರಯತ್ನ ಮಾಡಿದ್ದೀನಿ, ಭಾಗವಹಿಸಿದೆ. ಈ 10 ವರ್ಷಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಅವರು ನಡೆಸಿದ ಆಲೋಚನೆ. ಈ ಇಡೀ 10 ವರ್ಷಗಳಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಅಂತಂದರೆ ಇದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದು ನನಗೆ ಸಂತೋಷ ತಂದುಕೊಟ್ಟಿದೆ. ಅದರ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ 10 ವರ್ಷಗಳ ಕಾಲ ಈ ಕಾರ್ಯಕ್ರಮ ಹಿಂದೆ ಒಂದು ಕಾರ್ಯಕ್ರಮವಾಗಿ ಪ್ರಾರಂಭ ಆಗಿ 16 ಹಳ್ಳಿಗಳಿಗೆ ವಿಸ್ತರಿಸಿ 16 ಕುಟುಂಬಗಳು ಇದನ್ನು ಮನವೊಲಿಸಿ ನೂರಾರು ಕಾರ್ಯಕ್ರಮಗಳಿಗಾಗಿ ಪರಿವರ್ತನೆ ಆಯಿತು. ಆ ನಂತರದ ದಿವಸಗಳಲ್ಲಿ ಅರಿವು ಭಾರತ ಅಂತಕ್ಕಂಥ ಒಂದು ಸಂಘಟನೆಯ ರೂಪವನ್ನು ತಾಳಿತು. 10 ವರ್ಷಗಳ ಈ ಸಂದರ್ಭದಲ್ಲಿ ಅದೊಂದು ಚಳುವಳಿಯಾಗಿ ರೂಪುಗೊಂಡಿದೆ. ಈ ಚಳುವಳಿಯನ್ನು ಯಾರೂ ನಿಲ್ಲಿಸೋಕ್ಕಾಗಲ್ಲ. ಆಗದು ಅಂತ ಎಲ್ಲ ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೆ. ಬಂಧುಗಳೇ, ಭಾರತದ ಸಂವಿಧಾನದಲ್ಲಿ ಅನುಚ್ಛೇದ 17ರಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದರೆ ಶಿಕ್ಷೆ ವಿಧಿಸಬೇಕು ಅಂತ ಪ್ರಸ್ತಾಪ ಮಾಡಲಾಗಿದೆ. ಅದಕ್ಕೆ ಅನುಗುಣವಾಗಿ ಸರ್ಕಾರ ಕಾನೂನುಗಳನ್ನು ತಂದಿದೆ. ಅಧಿಕಾರಿಗಳು ಅದನ್ನು ಜಾರಿ ಮಾಡ್ತಾ ಇದ್ದಾರೆ. ಅದರಿಂದ ಅಸ್ಪೃಶ್ಯತಾ ನಿವಾರಣೆಗೆ ಸ್ವಲ್ಪ ಸಹಾಯ ಆಗಿದೆ. ಅದೇ ಕಾನೂನುಗಳನ್ನು ದುರುಪಯೋಗ ಮಾಡಿರ್ತಕ್ಕಂಥ ಸನ್ನಿವೇಶಗಳು ನಮ್ಮ ಮುಂದೆ ಇದೆ.